ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಪ್ಲೇಬುಕ್. ನಾನಿವತ್ತು ಒಂದು ಸಿಂಪಲ್ ಈಸಿ ಆ್ಯಂಡ್ ಹೆಲ್ದಿ ಆಗಿರುವಂತಹ ದಾಲ್ ತಡ್ಕ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದಾಲ್ ತಡ್ಕವನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ 3 ಲೋಟದಷ್ಟು ಬೇಳೆಯನ್ನು ತಗೊಂಡು ಆ ಬೇಳೆನ ವಾಶ್ ಮಾಡಿಕೊಂಡು ಅದೇ ಲೋಟದಲ್ಲಿ 6 ಕಪ್ ನೀರಿನ ಅಳತೆ ಜೊತೆಗೆ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಜೊತೆಗೆ ಒಂದು ಪಿಂಚ್ ಆಫ್ ಅರಿಶಿನ ಹಾಕ್ಕೊಂಡು 3ರಿಂದ 4 ವಿಷಲ್ ಆಗೋ ತನಕ ಕೂಗಿಸ್ಕೊತಿದ್ದೀನಿ. ನಂತರ ಒಂದು ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ, 1 ಸ್ಪೂನಷ್ಟು ಬೆಣ್ಣೆ, ಒಂದು 2 ಕಡ್ಡಿ ಕರಿಬೇವು, ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 3 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಚ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾವು ಕೂಗಿಸ್ಕೊಂಡಿದ್ದಂತಹ ಬೇಳೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನು ಕೊರಿಯಾಂಡರ್ ಪೌಡರು, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಗರಂ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿ 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ದಾಲ್ ರೆಡಿ ಆಗುತ್ತೆ. ಈಗ ಇದಕ್ಕೆ ತಡ್ಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಒಂದು 2 ಸ್ಪೂನ್ ಎಣ್ಣೆ, 1 ಚಮಚ ಜೀರಿಗೆ, ಒಂದು 2 ಸ್ಪೂನಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಬೆಳ್ಳುಳ್ಳಿ ಬಾಡೋವರೆಗೂ ಫ್ರೈ ಮಾಡಿಕೊಂಡ್ರೆ ತಡ್ಕ ರೆಡಿ ಆಗುತ್ತೆ. ನಂತರ ಇದನ್ನು ನಾವು ಬೇಯಿಸಿ ರೆಡಿ ಮಾಡ್ಕೊಂಡಿರುವಂತಹ ದಾಲ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ದಾಲ್ ತಡ್ಕ ರೆಡಿ. ಇದು ರೋಟಿ, ಕುಲ್ಚಾ, ನಾನ್, ಚಪಾತಿ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದಂತೂ ಮಕ್ಕಳಿಗೆ ಒಂದೊಳ್ಳೆ ಪ್ರೋಟೀನ್ ಮತ್ತು ಫೈಬರ್ ಪ್ಯಾಕ್ಡ್ ರೆಸಿಪಿ ಆಗಿರುತ್ತೆ. ಬೇಳೆ ಮತ್ತು ಸೊಪ್ಪನ್ನು ಬಳಸಿರೋದ್ರಿಂದ ಹಾಗೆ ಜೀರಿಗೆ ಮತ್ತು ಟರ್ಮೆರಿಕ್ಕು ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ಇದೇ ಥರ ಹೊಸ ರೆಸಿಪೀಸ್ಗಾಗಿ ಪೂಜಾಸ್ ಪ್ಲೇಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.